ಗುಡುಗು ಸಿಡಿಲಿನಂತೆ ಆರ್ಭಟಿಸುತ್ತಿರುವ ಈ ಜಯರಾಜ್ ಊರಿಗೆ ಕಾಸಿದರೆ ಸಾಕು, ಹಸು ಕೂಸಿನಲ್ಲಿ ಹುಟ್ಟುತ್ತದೆ ನಡುಕ, ಹುಡುಗಿಯರಿಗೆ ಆಗುತ್ತದೆ ಪುಳಕ. ಗರತಿಯರಿಗೆ ಅಂಟುತ್ತದೆ ಮಹಾಕಳೆ. ನೋಡುಗರ ಕಣ್ಣು ಎರಡಿದ್ದರೂ ನೋಟ ಮಾತ್ರ ಒಂದೇ. ನಾನು ನಿರ್ಮಿಸಿರುವ ಈ ಕಪಟ ಸಾಮ್ರಾಜ್ಯದಲ್ಲಿ ಬಡ ವಿಕಾರಿಗಳು ನಾನು ಹೇಳಿದಾಗೆ ಕೇಳಿದರೆ ಮಜಾ, ಇಲ್ಲದಿದ್ದರೆ ಈ ಲೋಕದಿಂದಲೇ ವಜಾ. ಅಂದಾಗ ಈ ಜಯರಾಜನ ಹೆಸರನ್ನು ಕೇಳಿದರೆ ಎದುರಾಳಿಗಳ ನರನಾಡಿಗಳಲ್ಲಿ ಹರಿಯುವ ರಕ್ತವೂ ಕೂಡ ಹೆಪ್ಪುಗಟ್ಟುತ್ತದೆ. ಅಂತದ್ರಲ್ಲಿ ನಾನು ಕಟ್ಟಿರುವ ಫ್ಯಾಕ್ಟರಿಗೆ ಅಡ್ಡವಾಗಿ ನಿಂತಿರುವ ಹೊಡೆಯಲಿಕ್ಕೆ ಹೋದರೆ ಅಡ್ಡ ಬರೋಣಲ್ಲ ತಮ್ಮ ಅರ್ಜುನ. ಅರ್ಜುನ, ತಂಗಾಳಿಯಾಗಿ ನಿನ್ನ ತಮ್ಮನ ಸ್ನೇಹ ಬೆಳೆಸಿ, ಬಿರುಗಾಳಿಯಾಗಿ ನಿನ್ನ ಮನೆ ಹೊಕ್ಕು, ಸುಂಟರ ಗಾಳಿಯಲ್ಲಿ ನಿನ್ನ 3 ಎಕರೆ ಜಮೀನು ತಗೊಳ್ಳದಿದ್ದರೆ ನನ್ನ ಹೆಸರು ಜಯರಾಜನೇ ಅಲ್ಲ. ಏನಾಯಿತು? ತೀರನಂತೆ ಬಂದು ಮಾತನಾಡಿ ನಮ್ಮ ಆಳುಗಳನ್ನು ಹೆದರಿಸಿ ಹೋದನಂತಲ್ಲ ಆ ಬಂಡ ಬಟ್ಟಿ ಮಗ. ಎಲ್ಲೋವನು ಸಾವುಕಾರ, ಆ ಕಾಡಿಗೆ ರಾಜ ಆ ಶಿವ ಅಲ್ಲರೇ, ಈ ಊರಿಗೆ ರಾಜ ನಮ್ ಸಾವುಕಾರ ನೀವರಿಪ್ಪ. ಅಂತದ್ರಾಗ ಎಕ್ಕಚಿತ್ ಒಂದು ಬಡ ಕುಂಡಿ ಬಡ ಭಿಕಾರಿ ರೀ, ನಿಮ್ಗ ಸವಾಲ್ ಹಾಕೋದ್ರೇನ್ರಿ ಸಾವುಕಾರ, ನಿಮ್ಗ ಸವಾಲ್ ಹಾಕೋದ್ರೇನ್ರಿ. ಆ ನನ್ನ ಮಗನ ಹಿಚಿಕ್ ಹಾಕಿದ್ರಾತ್ರಿ ಸಾವುಕಾರ, ಹಿಚಿಕ್ ಹಾಕಿದ್ರಾತ್ರಿ. ಹಿಚಿಕಿ ಹಾಕುವ ಮುಂಚೆ ಅರ್ಜುನನಿಗೆ ಚಿತ್ರಹಿಂಸೆ ಕೊಟ್ಟು ಕೊಲ್ಲಬೇಕು. ಅಂದಾಗ ಈ ಜಯರಾಜ ಎಂತ ವಿಷ ಸರ್ಪ ಎಂದು ಗೊತ್ತಾಗುತ್ತದೆ. ಇದನ್ನು ನೋಡಿದ ಊರಿನ ಜನ ಭಯ ಭಯ ಪಡಬೇಕು. ಆವಾಗಲೇ ನಮ್ಮ ತಂಟೆಗೆ ಯಾರು ಬರುವುದಿಲ್ಲ ಗೊತ್ತಾ? ಸಾವುಕಾರ ತಂಟೆ ಬರುದಂದ್ರೇನ್ರಿ? ಅಮ್ಮಿ ಗಂಡ ಅಮ್ಮಿರ ಅಂದ್ರೆ ಎಮ್ಮಿ ಕೊಡ್ಗ್ಯಾಗ ಬಿದ್ದಂಗಾಗೈತ್ರಿ ಅರ್ಜುನನ್ ಬಾಳೆ. ಅಂತಂದ್ರಿ ಸ್ವತ್ತು ನಮ್ಗೆ ಹಿರಿಯರ ಮಾತು ಹೇಳ್ಯಾರ್ರಿ ಅಪ್ಪ, ಚರ್ಬಿ ಹೆಚ್ಚಾದಾಗ ಮನುಷ್ಯ ಹಗ್ಗ ಬಿಚ್ಚ
ನನ್ನ ಬಂದೂಕಿನಿಂದ ಸದ್ದಿಲ್ಲದೆ ಯಮಲೋಕಕ್ಕೆ ಕಳಿಸಲು ಇದನ್ನೇನು ಆಧಾರದ ಪಿಂಡವೆಂದು ತಿಳಿದೆಯಾ ಬಚ್ಚ? ಇದು ಕನ್ನಡ ನಾಡಿನ ಪತಿರೋತೆಯ ಪಿಂಡದಲ್ಲಿ ಜಯಿಸಿದ ಪಿಂಡವಿದು ಅಂದಾಗ ನಿನ್ನ ಬಂದೂಕಿನ ಗುಂಡಿಗೆ ಬಗ್ಗುವ ಗುಂಡಿಗೆ ಅಲ್ಲನೇದು. ನೀ ಅಷ್ಟೇ ಯಾಕೋ ನಿನ್ನಂತ 100 ಜನ ಬಂದೂಕಿನಿಂದ ಬಂದರು ಅವರ ಎದೆ ಗುಂಡಿಗಿನ ಸೇರಿ ಅವರ ನೆತ್ತರವನ್ನು ಕುಡಿಯುವ ಗಂಡುಗಳಿರ ದಂಡ ಗಂಡು ಗೊಂಡಿಗಿರುವ ಅರ್ಜುನಳೆವನು ಹುಷಾರ್. ಲೇ ಅರ್ಜುನ, ಆರ್ಭಟಿಸಿ ಮಿಂಚು ಮಿಂಚು ಮರೆಯಾಗುವಂತೆ ಆರ್ಭಟದ ಮಾತುಗಳನ್ನಾಡಿ ಅಡಿಪಾಯದಲ್ಲಿ ಸಿಕ್ಕಿ ಹಾಕಿಕೊಂಡು ಸಾಯಬೇಡ. ಯಾಕೆಂದರೆ ಇದು ಶ್ರೀಮಂತ ಸಾಹುಕಾರನ ಮನೆ. ಸಾವಧಾನವಾಗಿ ಮಾತನಾಡುವುದನ್ನು ಕಲಿತುಕೋ. ಇಲ್ಲದಿದ್ದರೆ ಈ ಮನೆಯ ನಡುಗಂಬಕ್ಕೆ ಕಟ್ಟಿ ನಿನ್ನ ಮೈ ಚರ್ಮ ಸುಲಿಯಬೇಕಾಗಿತ್ತು. ಎಚ್ಚರ. ಈ ನನ್ನ ಮೈ ಚರ್ಮ ಸುಲಿಯಲು ಇದನ್ನೇನು ನೀನು ಸಾಕಿದ ಕುರಿ ಮರಿ ಒಂದು ಕಡೆಯ ಯಾರಿದ ಸಿಂಹ ಅಂದಾಗ ನಿಮ್ಮಂತ ಮದಸಿದ ಮತ್ತಾನೆಗಳನ್ನು ಬೆನ್ನಟ್ಟಿ ಬೇಟೆಯಾಡಿ ಹಸಿ ಮಾಂಸವನ್ನು ಹಾರಿದು ತಿನ್ನುವ ಹಸಿದ ಹೆಪ್ಪುಲೆ ಅವನು ಹಸಿದ ಹೆಪ್ಪುಲೆ. ಹಪ್ಪುಲಿ ಎಂದು ಕಬ್ಬಿನಿಂದ ಮಾತನಾಡಿದರೆ ಸದ್ದಿಲ್ಲದೆ ಯಮಲೋಕಕ್ಕೆ ಕಳಿಸುವೆ. ಅಲ್ಲೋ ತಮ್ಮ ಅರ್ಜುನ, ಅಬ್ಬರಿಸೋದ ಮನೆ ಅಲ್ಲ ಅಂತ, ಗಾಬೋದ ದನ ಅಲ್ಲ ಅಂತ. ಅದಕ್ಕ ಏನಾತಂತ ಹೇಳೋ ತಮ್ಮ. ಯಾರು ಮಾಡೋನು ಏನಂತೆ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕನಲೆ. ಜನ ಇದ್ದಾಗ ನರಿಯಂತೆ ಮಾತನಾಡಿ ಜನ ಇಲ್ಲದಿದ್ದಾಗ ನಾಯಿಯಂತೆ ಬಗಳುವ ನಾಯಿನು ಏನು ಗೊತ್ತಿಲ್ಲದ ತರ ನಡೆಸುತ್ತೀಯ ಮಗನೇ. ನೀನು ನಿಮ್ಮ ಸೌಕಾರ ಮತ್ತೊಬ್ಬರ ಜಮೀನಿಗೆ ಬೇಲಿ ಹಾಕಲು ಹೊಂಟಿರಲ್ಲ, ಆಚಿಕೆ ಆಗೋದಿಲ್ಲವೇ ನಿಮ್ಮ ಜನ್ಮಕ್ಕೆ? ಏ ಅರ್ಜುನ, ಅಂದೇ ನಿಮ್ಮಣ್ಣನಿಗೆ ಹೇಳಿದ್ದೀನಲ್ಲ, ನಿಮ್ಮ ಹೊಲಕ್ಕೆ 2ರಷ್ಟು ಹಣ ಕೊಟ್ಟು ಖರೀದಿಸುತ್ತೇನೆ ಅಂತ. ಅಂದಾಗ ಸಾವಿರಾರು ಜನರಿಗೆ ಉದ್ಯೋಗ ಕೊಡುವ ನನ್ನ ಫ್ಯಾಕ್ಟರಿ ಆಫ್ಟರ್ ನಿನ್ನ 3 ಎಕರೆ ಜಮೀನಿಂದ ಬಂದಾಗ ಬೇಕೆ? ನೆವರ್, ಅದೆಂದಿಗೂ ಸಾಧ್ಯವಿಲ್ಲ. ಏನಂದೆ? ಅಪ್ರಾಲ್ 3 ಎಕರೆ? ನೀನು ತಿಳಿದುಕೊಂಡಿರೋದು ತಿಳಿಗೇಡಿತನ. ಯಾಕಂದ್ರೆ ಬೃಹತ್ ಬಂಡೆಗಳು ಅಲಗಾರದಿರಲು ಬೇಕಾಗಿತ್ತು ಒಂದು ಸಣ್ಣ ಚಿಪ್ಪು ಮಾತ್ರ. ಅದಕ್ಕೆ ಬಲ್ಲವರು ಹೇಳಿದ್ದಾರೆ ಸಣ್ಣಗೆ 1000 ಆನೆ ಬರ ಅಂತ. ಅಷ್ಟೇ ಯಾಕೋ ನೀನು ಕಟ್ಟುತ್ತಿರುವ ಫ್ಯಾಕ್ಟರಿಗೆ ಇನ್ನು 300 ಎಕರೆ ಜಮೀನು ಇದ್ದರೂ ಅದು ಕೂಡ ಶುರುವಾಗಲು ಬೇಕಾಗಿರೋದು ನನ್ನ 3 ಎಕರೆ ಎಂಬುದನ್ನು ಮಾತ್ರ ಮರೆಯಬೇಡ. ಇದನ್ನು ಅರಿತು ಮಾತನಾಡು. ಅದನ್ನು ಅರಿತು ತಾನೇ ಬೇಲಿ ಹಾಕಿಸಿದ್ದು ನೋಡು ಅರ್ಜುನ. ಕೇಳು, ನಿನಗೆಷ್ಟು ಹಣ ಬೇಕು ಕೇಳು, ಕೊಡುತ್ತೇನೆ. ಆದರೆ ಕೊಡುವುದಿಲ್ಲ ಅಂತ ಮಾತ್ರ ಹೇಳಬೇಡ. ಯಾಕಂದರೆ ಬಿಡುವ
ಮಗನೂ ನಾನಲ್ಲ. ಏ ಸಾವುಕಾರ, ಹಮ್ಮಿನಿಂದ ಬ್ರಹ್ಮ ಕೆಟ್ಟ, ಪಾಂತ ಮಾಡಿ ಪಾಂಡವರು ಕೆಟ್ಟರು. ಇನ್ನು ಈ ನಿನ್ನ ಕೊಚ್ಚಿನ ಮಾತಿನಿಂದ ನೀನು ಕೂಡ ಸರ್ವನಾಶ ಆಗಿ ಹೋಗುತ್ತೀಯ. ಎಚ್ಚರಿಕೆಯಿಂದ ಮಾತನಾಡು. ಅಲ್ಲೋ ತಮ್ಮ ಅರ್ಜುನ್, ನಿನ್ ಜೋಡೆ ಜಿದ್ ಕಾಟಿ ಗೆದ್ದು ತೋರ್ಸಾಗ ನಾವೇನು ಕುಸ್ತಿ ಕಣ ಇಟ್ಟಿದೇವ ಅಂತ ತಿಳಿದಿ ಏನ? ಅಲ್ಲೋ ತಮ್ಮ, ನಮ್ ಸಾವುಕಾರ್ಗೆ ನನಗ ಕುಸ್ತಿನ ಬರೋದಿಲ್ಲೋ ಯಪ್ಪ. ಅದಕ್ಕ ನಮ್ ಒಳಗ ಯಾಕೆ ಜಿದ್ದ ಸಮಾಧಾನದಿಂದ ಬಗೆಹರಿಸೋಣ ಏನಂತೆ? ನೋಡು ಕುಲಕರ್ಣಿ, ಬಗೆಹರಿಸಿಕೊಳ್ಳಬೇಕಾದ ಸಮಸ್ಯೆಯನ್ನು ಜಗಳ ಮಾಡಿದ್ದು ನೀನು ನಿಮ್ಮ ಸಾವುಕಾರ. ಇರ್ಲಿ, ನೀನೊಬ್ಬ ಹಿರಿಯ ಮನುಷ್ಯ ಆದಿ, ನೀನ ಒಂದು ತೀರ್ಮಾನ ಮಾಡ್ಬಿಡಲ್ಲ. ಇದಪ್ಪ ಅಪ್ಪ ಹುಟ್ಟಿದ ಮಾತಂದ್ರ ನೋಡ್ತಮ್ಮ ಅರ್ಜುನ, ಆನೆ ಆಗೋಟ್ಟೆ ಸಾಫ್ ತಿನ್ನೋದ್ರ ಬದಲ ಇರುವಿ ಆಗೋಟ್ಟೆ ಸಕ್ರಿ ತಿನ್ನೋದಲ್ಲೇ ಸೋತಮ್ಮ, ಸಕ್ರಿ ತಿನ್ನೋದಲ್ಲೇ ಸ ಹಂಗಂಗ ನೀನು ಹೊಲಕ್ಕೆ ಯಾಕೆ ಹಾಕಬೇಕು ಕೇಳ. ನಮ್ ಸಾವುಕಾರ ಕೊಡಾಕ ತಯಾರದಾರ ಹೋಗಪ್ಪ. ಯಾಕಂದ್ರ ಅವ್ರ ಕಡೆ ರೊಕ್ಕ ಬಲ್ಲ ಬಟ್ಟೆ ಟಪ್ಪೆ ಬರ್ದಿಟ್ಟಾರ ಮನ್ಯಾಗ. ಗಟ್ಟ ಗೊತ್ತೈತಿ. ಈಗ ನಿನಗೆ ಯಾಕೆ ರೊಕ್ಕ ಬೇಕು ನಮ್ ಸಾವುಕಾರ ತಯಾರದಾರು. ನಮ್ಮೊಳಗೆ ಯಾಕೆ ಜಗಳ ಅಂತ ನೋಡಿ ಕುಲಕರ್ಣಿ, ಬೇಡುವ ಬಡವನಿಗೆ ಸಾಕೆಂಬುದೇ ಗೊತ್ತಾಗಲ್ಲ ಅಂದಾಗ ನೀವೇ ಹೇಳ್ಬಿಡಿ, ನನ್ನ ಜಮೀನಕ ಎಷ್ಟು ದುಡ್ಡು ಕೊಡ್ತೀವಿ ಅಂತ. ಕುಲಕರ್ಣಿ, ಎಷ್ಟು ಖರ್ಚಾದರೂ ಪರವಾಗಿಲ್ಲ, ನಮಗೆ ಆ ಹೊಲ ಬೇಕು ಅಷ್ಟೇ. ಮಾತನಾಡು. ನೋಡ್ತಮ್ಮ ಅರ್ಜುನ, ನೀನು ಒಟ್ಟ 3 ಎಕರೆ ಹೊಲಕ್ಕ 3 ಕೋಟಿ ರೂಪಾಯಿ ಕೊಡ್ತಾವ. ನೀನು ತಮ್ಮ ಓದಿದಾನಂತೆಲ್ಲ ಅವಂಗೊಂದು ಒಳ್ಳೆ ನೌಕರಿನೂ ಕೊಡ್ತಾವ. ಹೋಯಪ್ಪ, ಅಷ್ಟಕ್ಕೂ ನೀವು ಹೂ ಅಂದ್ರ ಮನಸ್ ಸಮಾಧಾನ ಮಾಡಕ ಒಂದು ಒಳ್ಳೆ ಹುಡುಗಿನೂ ಏರ್ಪಾಡು ಮಾಡ್ತೇವ. ಏನಂತೆ ಈಗಿನ ಕಾಲ ಆಗಿದೆಲ್ಲ ಕಾಮನ್ ತಮ್ಮ, ಕಾಮನ. ಹೆಣ್ಣು ಹೆಂಡಕ್ಕೆ ಮಾರು ಹೋಗಿ ಹೊರಸು ತಿನ್ನುವ ಕೆಲಸ ಮಾಡಲ್ಲ ಈ ಅನ್ನದಾತ ಅಂದಾಗ ಇನ್ನೊಂದು ಸಾರಿ ನಿನ್ನ ಬಾಯಿಯಿಂದ ಇಂಥ ಹಾಲ್ಕಟ್ ಮಾತು ಬಂದ್ರ ಮಗನ ನಿನ್ನ ಕೊಕ್ಕಿಗೆ ರಕ್ತ ಸಾಕು ಬಿಡು ತಮ್ಮ, ಸಾಕು ಬೇಡ. ಈ ವಯಸ್ಸಾದ ಮನುಷ್ಯನ ಕುದಿಗೆ ಈಚೆ ಕೊಲ್ಲಬೇಕಂತ ಮಾಡಿದೇನ? ಏನೋ ಮಾನ ತಿನ್ನೋ ಮಾತಂದು ಯಪ್ಪ. ಹುಡುಗಿ ಒಳ್ಳಂದ್ರ ಬ್ಯಾಡ ಬಿಡು ಯಪ್ಪ. ದೊಡ್ಡ ನಿಮ್ ತಮ್ಮಗೊಂದು ನೌಕರಿ ತಗೊಂಡ್ಯ ಏನಂತೆ? ನೋಡು ಕುಲಕರ್ಣಿ, ನೀವು ನನ್ನ ಜಮೀನಿಗೆ ಬೆಲೆ ಕಟ್ಟಿದ್ಕೆ ನನಗೆ ಒಪ್ಪಿಗೆ ಐತಿ. ಆದ್ರ ನಂದು ಒಂದು ಕಂಡೀಷನ್ ಐತಿ. ಅದಕ್ಕೆ ನೀವು ಒಪ್ಪೋದಾದ್ರ ನನ್ನ ಜಮೀನು ಬರದ ಕೊಡಕ ನಾ ರೆಡಿ ಅದೇನು, ಏನಂತೀರಾ? ನೋಡ್ತಮ್ಮ ಅರ್ಜುನ, ನಮ್ಮ ಮಾತಿಗೆ ಒಪ್ಪಲ್ಲ ಅಷ್ಟೋ ಸಾಕು ಯಪ್ಪ. ನಮ್ಮ ಜೀವ ಯಮನ ಮಠ ಹೋಯ್ ಬಂತು ಯಪ್ಪ. ಅದಕ್ಕ ನಿನ್ನ ಕಂಡೀಷನ್ ಏನಾಯ್ತಂತ ಹೇಳು, ನಾವ ಕೇಳಕ್ ತಯಾರದವ ಯಪ್ಪ, ಕೇಳಕ್ ತಯಾರದವ. ನೋಡಿ ಕುಲಕರ್ಣಿ, ನೀವು ಫ್ಯಾಕ್ಟರಿ ಕಟ್ಟೋದ್ರಿಂದ ಕಲಿತವ್ರಿಗೆ ಉದ್ಯೋಗ ಸಿಗ್ತದೆ ನಿಜ. ಆದ್ರ ಫ್ಯಾಕ್ಟರಿ ಕಟ್ಟಲು ಸರ್ಕಾರ ನಿಗದಿ ಮಾಡಿರೋದು ಪಾಳು ಜಮೀನ ಇಲ್ಲ ಬಂದರ ಭೂಮಿನ. ಆದ್ರೆ ನೀವ ಫಲವತ್ತಾದ ಭೂಮಿಯನ್ನ ಫ್ಯಾಕ್ಟರಿ ಕಡೆ ಬಸ್ತಿದ್ರಲ್ಲ, ಯಾರು ಕೊಟ್ರು ನಿಮಗೆ ಪರ್ಮಿಷನ್? ಕಾನೂನು. ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನೋಡ್ತಮ್ಮ ಅರ್ಜುನ, ಈ ಕಾನೂನ ಆಧಾರ್ ಕಾರ್ಡ ರೇಷನ್ ಕಾರ್ಡ ಅಂತ ಹೋಯ್ತು ಅಂತ ತಿಳ್ಕೊ.
ನಿನಗ ಒಂದಿಡಿ ಮಣ್ಣೆ ಸಿಗಲ್ಲ ಯಪ್ಪ. ಈ ಕಾನೂನ ಪರ್ಮಿಷನ್ ನಮ್ ಸಾವುಕಾರ ಅಕ್ಕ ಕೊಟ್ಟ ಖರೀದಿ ಮಾಡಿ ಅವ್ರ ಕಿಸೆದಾಗ ಇಟ್ಕೊಂಡಾರ. ಅದರ ಬಗ್ಗೆ ನೀ ಏನು ಕಾಳಜಿ ಮಾಡಕ್ ಹೋಗ್ಬೇಡ, ಮುಂದಿಂದ ನಾನು ನೋಡ್ಕೊತಾನೆ. ಏನಂತಿ? ನೋಡು ಅರ್ಜುನ, ದುಡ್ಡು ಕೊಟ್ಟರೆ ಈ ದುನಿಯಾದಲ್ಲಿ ಸರ್ಕಾರ ಕಾನೂನು ಕಂಡರೂ ಕಾಣದ ಹಾಗೆ ಉಳಿದು ಬಿಡುತ್ತೆ. ಅಂದ ಮೇಲೆ ನೀನೇನು ತಲೆ ಕೆಡಿಸಿಕೊಳ್ಳುವುದು ಬೇಡ. ಕುಲಕರ್ಣಿ, ಕೊಟ್ಟ ಮಾತಿನಂತೆ ತಂದು ಕೊಟ್ಟು ಬಿಡು ಆ ಹಣವನ್ನ. ನಿನ್ ಹಣ ಈ ಬ್ಯಾಗ್ನಾಗ ಒಟ್ಟ 3 ಕೋಟಿ ರೂಪಾಯಿ ಅದಾವ. ಎಲ್ಲ ನಮ್ ಸಾವುಕಾರ ನಿನಗೆ ಹೇಳ್ದಂಗ ಟಪ್ಪೆ ಬರ್ತದ ನೋಟ್ ಅದಾವು. ಸ್ವಲ್ಪ ಕರೆಕ್ಟ್ ಆಗಿ ಅದಾವೋ ಇಲ್ಲೋ ಸ್ವಲ್ಪ ಏನಿಸ್ಕೊಂಡ್ ನೋಡ್ಕೊಲ್ಲ. ನಾ ಮೊದಲೇ ನಿಮಗೆ ಹೇಳಿದ, ನನ್ನ ಕಂಡೀಷನ್ಗೆ ಒಪ್ಪೋದಾದ್ರೆ ಮಾತ್ರ ನನ್ನ ಜಮೀನು ಬರೆದು ಕೊಡಕ್ ರೆಡಿ ಅಂತ. ಮತ್ತೇನಿದೆ ನಿನ್ನ ಕಂಡೀಷನ್? ಕೊಟ್ಟ ಮಾತಿನಂತೆ ದುಡ್ಡು ಕೊಟ್ಟೇವಲ್ಲ. ನೀ ಕೊಡೋ ಹಣ ನಿನ್ನ ಹತ್ರನ ಇಟ್ಕೊಂಡು ಅಟ್ಲೀಸ್ಟ್ 3 ಡೇಸ್, ಕೇವಲ 3 ದಿನ ನೀವ ಅನ್ನ ನೀರ ಬಿಟ್ಕೆಸ ಇದ ಹಣ ತಿಂದ ಬದುಕಿ ತೋರಿಸಿರು. ಐ ಆಮ್ ಕಮ್ ಬ್ಯಾಕ್ ಇನ್ 3 ಡೇಸ್. ನಾ ಮತ್ತೆ 3 ದಿನ ಬಿಟ್ಟು ಮತ್ತೆ ಬರ್ತೇನೆ. ಈ ಹಣ ತಿಂದ ನೀವು ಬದುಕಿದ್ರ ನನ್ನ ಜಮೀನು ಹಂಗ ಬರೆದುಕೊಂಡು ಹೋಗ್ತೀನಿ. ಅಕಸ್ಮಾತ್ ಈ ಹಣ ತಿಂದು ನೀವು ಹೆಣ ಆಗಿದ್ರಂದ್ರ ನಿಮ್ ಹೆಣ ಅದ ಮಣ್ಣಾಗ ಮುಚ್ಚೆ 3 ಹಿಡಿ ಮಣ್ಣು ಹಾಕಿ ಬರ್ತೀನಿ. ಏನಂತೀರಾ? ಸಕ್ಕಿನ ಬಡವಾರ, ಹಣವನ್ನು ತಿಂದು ಬದುಕಲಕ್ಕೆ ನಾನೇನು ದಣವೆಂದು ಕೊಂಡಿಯ ರಾಸ್ಕಲ್? ಅಲ್ಲೋ ತಮ್ಮ ಅರ್ಜುನ, ಈಗಿನ ಕಾಲದಾಗ ಬಲ್ಲ ಬಡ್ಡಿ ದಿವ್ಸಕ್ 3 ಸಲ ಬಿರಿಯಾನಿ ತಿಂದ ಬದುಕಾಗಲ್ಲ. ಅಂತಾಗ ರೊಕ್ಕ ಹೆಂಗ್ ತಿಂದ್ ಬದುಕಾಕೈತು ತಮ್ಮ? ರೊಕ್ಕ ತಿಂದ ಹೆಂಗ್ ಬದುಕಾಕೈತೆ? ದುಡ್ಡಿದ್ದರೆ ಏನು ಬೇಕಾದ್ ಮಾಡಬಹುದೆಂದು ಗಟ್ಟಿಯಿಂದ ಮಾತನಾಡೋದಕ್ಕಿಂತ ಮುಂಚೆ ತಿಳಿಯಬೇಕಲ್ಲ ಈ ರೈತನ ತಾಕತ್ತು. ಅಂದಾಗ ಅನ್ನ ಕೊಡುವ ಪವಿತ್ರ ಭೂತ ಏನು ಬಂದರು ಮಾಡಲು ಹೊಂಟಿರಲ್ಲ ನಿಮ್ಮಂತವರು. ಕಾನೂನು ನಿಮ್ಮಂತ ದುಡ್ಡಿನಿಂದ ಕಾನೂನಿನ ಪರ್ಮಿಷನ್ ಕೊಂಡುಕೊಳ್ಳಬಹುದು, ಆದರೆ ಹಗಲು ರಾತ್ರಿ ಎನ್ನದೆ ತಾಯಿಗೆ ಒಡಲಲ್ಲಿ ದುಡಿಯುವ ನಮ್ಮಂತ ಬಡವರ ಒಡಲಿಗೆ ಕೈ ಹಾಕಿದರೆ ಮಕ್ಕಳ ನಿಮ್ಮನ್ನು ಹಾದಿನಂತೆ ಹಾಕಿದಂದು ಬಿಟ್ಟರೆ ಸಕ್ಕಿನ ಬಡವ ಅರ್ಜುನ, ಹದ್ದಿನಂತೆ ಹರಿದು ತಿನ್ನಲು ಬಂದರೆ ಹೊರಳಿ ನಿನ್ನ ಕೊಬ್ಬಿದ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ನಾ ಸಾಕಿದ ನಾಯಿಗಳಿಗೆ ಹಂಚಬೇಕಾಗಿತ್ತು. ಎಚ್ಚರ. ಸಾವುಕಾರ, ಹಮ್ಮಿನಿಂದ ಎದೆಯುಪ್ಪಿಸಿ ಬಂದಿದ್ದ ನಿಜವಾದರೆ ನನ್ನ ಹೊಲದಲ್ಲಿ ಬೆಳೆಯುವ ಕಸವನ್ನು ಕಿತ್ತೊಗೆದು ಹಾಕಿದಂತೆ ನಿನ್ನನ್ನು ಹೊಸಕಿ ಹಾಕಬಲ್ಲೆನೋ? ಹುಷಾರ್. ಹೆಣ್ಣು ಹೆಂಡಕ್ಕೆ ಮಾರು ಹೋಗಿ ಪವಿತ್ರವಾದ ಭೂತಾಯಿಯನ್ನು ಮಾರುವ ಗಂಡ ತಾಯಿ ಗಂಡ ರಾಜಕಾರಣಿಗಳನ್ನು ತಿರುಗೊಂಡು ಯಾರು ಇವನು ನೇಗಿಲ ಯೋಗಿ. ಮತ ಬೆಂಕಿ ಹಾಕ. ಅರ್ಜುನ, ನಿನ್ನ ಮೂರ್ಖತನದ ಮಾತಿಗೆ ಮರಳಾಗಿ ನಡೆಯಲು ಇದು
ಕಾಂಚನ ಕುಣಿಸುವಂತೆ ಕುಣಿಯುವ ಕಾಲವಿದು. ಅದಾಗ ದೊಡ್ಡತನದಿಂದ ದೊಡ್ಡ ಮಾತುಗಳನ್ನಾಡಿ ದಡ್ಡಿಯಲ್ಲಿ ಬೀಳುವ ಕುರಿಯಾಗಬೇಡ. ಗುರಿ ಅಲ್ಲಲೇದು ನಿಮ್ಮಂತ ಮನುಷ್ಯ ರಾಕ್ಷಸರಿಗೆ ಹೊಂಚು ಹಾಕಿ ಕುಳಿತ ಹೊಡೆಯುವನು. ಲೇ, ನಿನ್ನಂತ ಹಿಂಡು ಹುಲಿಗಳನ್ನು ಸಾಕಿಸಲುವ ಗಂಡು ಹುಲಿಯವನು ಷಂಡತನದಿಂದ ಬಂಡದೇಶ ಮಾಡಿ ಬಂದರೆ ಹೆಂಡ ನಗಲಿದ ಗೋವಿನಂತೆ ವಸನಕ್ಕೆ ಕಳಿಸುವೆ ಎಚ್ಚರ. ಎಚ್ಚರ. ಜಯರಾಜ್, ಹಾಗೆಂದ ಮಾತ್ರಕ್ಕೆ ಸೇರಿಗೆ ಜಿದ್ದು ಬಿದ್ದರೆ ಜೀವ ಹೋದರೂ ಹಿಂದರಿಯುವುದಿಲ್ಲ. ಈ ಬಣ ತೊಟ್ಟ ಛಲದಂತಕ ಮಲ್ಲಾರ್ಜುನ ಎಂಬುದನ್ನು ಮಾತ್ರ ಮರೆಯಬೇಡ. ಅಲ್ಲೋ ತಮ್ಮ ಅರ್ಜುನ, ಸಮಾಧಾನ ಮಾಡ್ಕೋರಪ್ಪ, ಸಮಾಧಾನ ಮಾಡ್ಕೋ. ಲೇ ಸೌಕರ, ಕೊನೆಯದಾಗಿ ನಿನಗೊಂದು ಮುತ್ತಿನಂತ ಮಾತು ಅದನ್ನು ಕೇಳೋ. ನೀನು ಕೊಡೋ ಹಣ ನನ್ನ ಜಮೀನಿನ ಬದುವಿಗೆ ಬೆಳೆಯೋ ಪಾರ್ಕಿ ಪತ್ರಿ ಸಮಾನ. ಕುಲಕರ್ಣಿ, ನಿನಗೂ ನಿಮ್ ಸಾವುಕಾರಿಗೂ ಒಂದು ಮಾತನ್ನು ಕೇಳು. ಇನ್ನೊಂದು ಸಾರಿ ನನ್ನ ಜಮೀನು ಕೇಳೋ ವಿಷಯ ಬಂದ್ರೆ ನಿಮ್ಮನ್ನು ಮಣ್ಣಲ್ಲಿ ಮಣ್ಣಾಗಿಸಿಬಿಡ್ತಾನೆ. ಲೇ ಸೌಕರ, ನಿನಗೂ ಕೊನೆಯದಾಗಿ ಒಂದು ಎಚ್ಚರಿಕೆ ಕೊಡ್ತೀನಿ. ಸತ್ಯ ಶಾಂತಿನ ಸುಟ್ಟಾಕಬಹುದು, ನ್ಯಾಯ ನೀತಿನ ಕಟ್ಟಾಕಬಹುದು. ಆದ್ರೆ ಈ ಅರ್ಜುನನನ್ನು ಏನು ಮಾಡಕ್ಕಾಗಲ್ಲ. ಕೆಟ್ಟ ನಿನ್ನ ಬುದ್ಧಿ ತಿದ್ದುಕೋದಿದ್ರ ನಿನ್ನ ಸಾವು ನನ್ನ ಕೈ ಮಗನ. ಚೋರರಿಗೊಂದು ಕಾಲ. ಸಾವುಕಾರ ಏನು ಮಾತಾಡ್ರಿ, ಆ ನನ್ನ ಮಗ ಮಣ್ಣಾಗ ಮುಚ್ಚಿ ಬಿಡ್ತಾನಂತ್ರಿ. ಏಪ್ಪ ನಿಮ್ಮನ್ನ ಮಣ್ಣಾಗ ಮುಚ್ಚಿ ಬಿಡ್ತಾನಂತ. ನೀವೇನಾರೇ ಅವನ ಕಣ್ಣಾಗ ಹಾದಿ ಎಣ ಕಂಡಂಗ ಕಾಣಕತ್ತೇನೇನಂತೇನ್ರಿ ಸಾವುಕಾರ? ಏ ಕುಲಕರ್ಣಿ, ಹೊಚ್ಚು ಬಾಯ್. ಏ ಅರ್ಜುನ, ಅಂದು ಕೌರವರು ಪಾಂಡವರ ಸೇಡಿಗಾಗಿ ನನ್ನ ಭೂಮಿಯಲ್ಲಿ ಮಣ್ಣು ಮುಕ್ಕಿದರು. ಹಾಗೆ ಹಿರಣ್ಯಕಶಿಪು ತನ್ನ ಸಹೋದರನ ಸಾವಿನ ಸೇಡಿಗಾಗಿ ದೇವಾನುದೇವತೆಗಳಿಗೆ ಬಲಿ ತೆಗೆದುಕೊಳ್ಳುತ್ತಿದ್ದನು. ಅಂದಾಗ ನರಸಿಂಹನ ಕೈಯಲ್ಲಿ ಹತರಾಗಲಿಲ್ಲವೇ? ಅದೇ ಸೇಡಿಗಾಗಿ ಸಮಯ ನೋಡಿ ನಿನ್ನ ಮನೆತನ ಸರ್ವನಾಶ ಮಾಡುವವರೆಗೂ ಸಮಾಧಾನವೇ ಇಲ್ಲ. ಸಾವುಕಾರ ಇದಕ್ಕೊಂದು ವ್ಯವಸ್ಥೆ ಮಾಡ್ರಾತ್ರಿ ಹೋಗೋಣ ನಡ್ರಿ. ಯಾಕಂದ್ರಿ ಕುಂತಿರೋ ಕಿವಿಗಳು ಸರಿ ಇಲ್ರಿ ಅಪ್ಪ. ಹೋಗಿ ಅರ್ಜುನ ಮುಂದೆ ಏನೇನು ಹೇಳ್ಬೋದ್ರಿ. ಅದಕ್ಕ ಅದನ್ನ ಮುಂದಿನ ವಿಚಾರ ಮಾಡಕ್ ಬರ್ತೈತಲ್ರಿ. ಅದಕ್ಕ ನಾ ಅದನ್ರಿ ಈಗ ಹೋಗೋಣ ನಡ್ರಿ. ಏನಿದು ಹೊತ್ತು ನೆತ್ತ ಮೇಲೆ ಬಂದ್ರು ಮಾವ ಏನು ಕಾಣಿಸ್ತಾನೆ ಇರಲ್ಲ. ಹೊಟ್ಟೆ ಹಸಿರಬೇಕು ಅಂತ ಬುತ್ತಿ ತೆಗೆದುಕೊಂಡು ಬಂದೆ. ಪಾಪ ಹೊರದಲ್ಲಿ ಬಹಳ ಕೆಲಸ ಇದೆಯೋ ಏನೋ, ಅದೆಷ್ಟು ಕೆಲಸ ಮಾಡ್ತಾನೋ ನನ್ನ ಮಾವ.
ಯಾರು ತಲೆಗೆ ಹಚ್ಕೋಬೇಡ. ಯಾಕಂದ್ರೆ ನಾ ನಿನ್ನ ಹಚ್ಕೊಂಡೇ ಬಿಟ್ಟಿದ್ದೆ. ಮುಂಜಾನೆಯ ತಂಪಿನ ಕಿರಣಗಳಿಗೆ ಗರಿ ಬೆಚ್ಚಿ ನಿಂತಿರುವ ನವಿಲಿನಂತೆ ಕಾಣುವ ಏನಿವನ ಸೌಂದರ್ಯ. ಇವನ ಸೌಂದರ್ಯದ ಸಿರಿ ಯಾರು ನೀನು? ಒಮ್ಮಿಂದೊಮ್ಮಲೆ ಎದುರಿಗೆ ಬಂದು ಒಬ್ಬಂಟಿ ಹೆಣ್ಣ ಕಂಡು ಬಾಯಿ ಬಂದ ಹಾಗೆ ಮಾತಾಡ್ತಾ ಇದೆಯಲ್ಲ, ಯಾರು ಹೆಸರೇನು? ನಾನು ಹೆಸರೇನು? ನನ್ನ ಹೆಸರು ಇಂಗ್ಲಿಷ್ ನೇಮ್ ಟು हिंदी से नाम बोलता है जमीन का राज. ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಹೇಳಬೇಕಂದರೆ ನಾನು ಪೃಥ್ವಿರಾಜ್. ಏನಂದೆ? ಯಾರೋ ನಾನ? ಈ ಊರಿನ ಗರ್ಭ ಶ್ರೀಮಂತ ಜಯರಾಜನ ಸ್ನೇಹಿತ. ಇನ್ನು ನಿನ್ನಂತ ಒಂಟಿಯಾದ ರಸ ತುಂಬಿದ ಹೆಣ್ಣಿನ ವಾಸನೆಗೆ ರಸಿಕನ ಅಂದಾಗ ವಾಸನೆ ಬೀರುತ್ತಿರುವ ನಿನ್ನಂತ ಹೆಣ್ಣಿನ ಸುಖ ಸವಿಯಲೇಬೇಕೆಂದು ನನ್ನ ಮನಸ್ಸು ಹುಚ್ಚರಂತೆ ಎಳೆದುಕೊಂಡು ಬಂದಿದೆ. ಅದು ತಪ್ಪ? ಅದು ತಪ್ಪಲ್ಲ. ನೀನ್ ಈ ರೀತಿ ಒಂಟಿಯಾಗಿರೋ ಹೆಣ್ಣಿನ ಮೇಲೆ ಜೊಲ್ಲು ಸುರಿಸೋ ನಾಯಿ ತರ ಬಂದು ಎಂದಿನವನ್ನ ಬೇಡ್ತಾ ಇದೆಯಲ್ಲ, ಅದು ತಪ್ಪು. ನೋಡು, ಈ ಸಮಾಜದಲ್ಲಿರೋ ಜನ ಕಣ್ಣು ಮುಚ್ಕೊಂಡು ಕೂತಿಲ್ಲ. ಯಾರಾದ್ರೂ ಒಂಟಿ ಹೆಣ್ಣಿನ ಮೇಲೆ ತಡ್ಡಿಗೆ ಹೋಗಿದ್ದೆ ಆಗಲಿ ನೋಡುವ ಜನ ಸುಮ್ಮನಿರ್ತಾರ? ಚಪ್ರಿ ಹೊಡಿತಾರೆ ಅಲ್ಲಿ ಎಚ್ಚರ. ನೋಡುವ ಜನಗಳು ಎದ್ದು ಬಂದು ಕಾಲಲ್ಲಿರುವ ಚಪ್ಪಲಿಯನ್ನು ಹೊಡೆಯುವ ಕಾಲ ಇದಲ್ಲ. ಇದು ಕಲಿಯುಗ. ಈ ಕಲಿಯುಗದಲ್ಲಿ ಕಂಡರು ಕಾಣದೆ ಹಾಗೆ ನಟಿಸುತ್ತಿರುವ ನರಸತ್ತ ನಾಮರ್ದಗಳ ಕಾಲ. ಅಂದಾಗ ಎಚ್ಚರದ ಮಾತುಗಳಿಂದ ಕರಿ ಹೋಗುವುದನ್ನು ತಿಳಿದುಕೊಂಡಿದೆ. ಹುಚ್ಚು ಹೆಣ್ಣೆ, ಈ ನನ್ನ ಮೈಯಲ್ಲಿ ಉರಿಯುತ್ತಿರುವ ಪ್ರೇಮದ ವಿರಹದಾಗ್ಲೆಗೆ ಮತ್ತಷ್ಟು ಕಿಚ್ಚನ್ನು ಹಾಕಬೇಡ. ಕೆಚ್ಚಡೆಯಿಂದ ಈ ನಿನ್ನ ಯೌವನದ ಉಪ್ಪು ತಗ್ಗುಗಳ ಜೊತೆ ಕಾಮಲೀಲೆ ಆಡಬೇಕೆಂಬುದು ಹೆಬ್ಬೈಕೆ. ಆ ನಿನ್ನ ಹೆಬ್ಬೈಕೆ ಈಡೇರೋಕೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಕಣೋ. ಲೇ ಕಾಮಕ, ನಿನ್ನ ದೃಷ್ಟಿಯಲ್ಲಿ ಕಾಣುವ ಹೆಣ್ಣೆಲ್ಲ ಕಾಮದ ಗೊಂಬೆ ಅಂದ್ಕೊಂಡೀಯ. ಹೆಣ್ಣು ಒಲಿದರೆ ನಾರಿ, ಒಲಿದರೆ ಮಹಾಮಾರಿ. ನಿನ್ನ ತಂಟೆಗೆ ಬರಬೇಡ, ಸರಿ ಆಚೆ. ದೂರ ಸರಿ ಆಚೆ, ದೂರ ಸರಿ ಆಚೆ. ಕೈಗೆ ಸಿಕ್ಕ ಹಣ್ಣನ್ನು ಮೇಲಕ್ಕೆ ಸುರಿಯುವ ನಾನಲ್ಲ, ಈ ಪೃಥ್ವಿರಾಜ್. ಕೈಗೆ ಸಿಕ್ಕ ಹಣ್ಣನ್ನು
ನೀನು ಕಚ್ಚಿ ಕಚ್ಚಿ ತಿನ್ನೋಕೆ ಇದೇನು ಬೀದಿಲೆ ಬೆಳೆದ ಹಣ್ಣಲ್ಲ ಕಣೋ. 3 ಜನ ದೇವರಂತಹ ಮಾನವಂತರ ಮನೆಯಲ್ಲಿ ಬೆಳೆದ ಶುದ್ಧವಾದ ಹಣ್ಣು. ಈ ಹಣ್ಣನ್ನು ಕಚ್ಚಲು ಬಂದಿದ್ಯಾದ್ರೆ ಕಚ್ಚುವ ನಿನ್ನ ಹಲ್ಲನ್ನೇ ತುಂಡು ತುಂಡ ಕತ್ತರಿಸಿ ಹಾಕ್ತಾರೆ ಕಣೋ. ನನ್ನ ಮಾವಂದರು ಹುಷಾರ್. ಮಾನವಂತರ ಮನೆತನದ ಹೆಣ್ಣು. ಮಾನವಂತರ ಮನೆತನದ ಹೆಣ್ಣುಗಳೇ ಮಾಡಬಾರದ ಕೆಲಸ ಮಾಡುತ್ತಿರುವಾಗ ಈ ಕಲಿಯುಗದಲ್ಲಿ ನಿಂದೇನು ಮಹಾ. ಮಂದಿಯಲ್ಲಿ ಮಮತೆಯಿಂದ ಈ ಎಂದು ಮನೆಯಲ್ಲಿ ಅಂಗಿ ಕಳಚಿ ಬೆತ್ತಲೆ ಮಾಡಿ ರತಿ ಕ್ರೀಡೆಯಾಡುವ ಅಂಡ ಜನಗಳೆಷ್ಟಿಲ್ಲ ನಿನ್ನ ಮಾನವಂತರ ಮನೆತನದಲ್ಲೇ. ಶೋಕಿ ಮಾಡುವ ಆಶೆಗಾಗಿ ದುಡ್ಡಿಲ್ಲದವನ ಹತ್ತಿರ ದಡ್ಡತನದಿಂದ ತನ್ನ ಶೀಲವನ್ನು ಮಾರಿಕೊಳ್ಳುವ ದಂಡರೆಷ್ಟಿಲ್ಲ ಈ ನಿನ್ನ ಮಾನವಂತರ ಮನೆತನದಲ್ಲೇ. ಅಷ್ಟೇ ಯಾಕೆ ಬಂಗಾರದಂತ ಹೆಂಡತಿ ಮನೆಯಲ್ಲಿದ್ದರು ಬಣ್ಣದ ಮಾತುಗಳಿಗೆ ಮರಳಾಗಿ ತನ್ನ ಸರ್ವ ಆಸ್ತಿಯನ್ನು ಬರದೆ ಮಾಡಿಕೊಂಡು ಬರುವ ಗಂಡಂದಿರಷ್ಟಿಲ್ಲ ಈ ನಿನ್ನ ಮಾನವಂತರ ಮನೆತನದಲ್ಲೇ. ಸಾಕಾ ಇನ್ನು ಬೇಕಾ ಈ ನಿನ್ನ ಮಾನವಂತರ ಮನೆತನದ ಇತಿಹಾಸ? ಮುಚ್ಚ ಬಾಯ್ನ. ಕಿರಾತಕ, ಅದೆಷ್ಟು ಹೊರಸೋ ಮಾತುಗಳು ನಿನ್ನ ಬಾಯಿಂದ. ಅದನ್ನ ಕೇಳೋಕೆ ಸಹಿಸೋಕೆ ನನ್ನಿಂದ ಆಗ್ತಾ ಇಲ್ಲ. ನೋಡು, ನೀನ್ ಅಂದ್ಕೊಂಡ ಹಾಗೆ ಸರ ಹಾಕೋ ಬೀದಿಯ ಸೋಳೆ ನಾನಲ್ಲ. ನಾನು ನಿಜವಾದ ಗರತಿಯ ಹೆಣ್ಣು. ಶ್ರೀರಾಮನಂತ ಗಂಡ ಮನೆಯಲ್ಲಿದ್ದರು ಬೇರೊಬ್ಬ ಮಿಂಡನಿಗೆ ಶರಗು ಹಾಸಿ ಗರ್ಭವತಿಯಾಗಿ ಬಂದು ಗಂಡನಿಗೆ ಗರ್ಭನಿತ್ತಿದೆ ಅಂದು ಊರಿಗೆ ಊಟ ಹಾಕಿಸುವ ಸೋಗಿನ ಗರತಿ ರಂಡನಿಲ್ಲ ಈ ನಿನ್ನ ಸಮಾಜದಲ್ಲೇ. ಹೌದು, ನೀನು ಗರತಿಯಾದರೇನು ಸೂಳೆಯಾದರೇನು ಒಟ್ಟಿನಲ್ಲಿ ಯೌವನದ ಮಡಿಲಲ್ಲಿ ಅತಿ ಆನಂದ ಪಡಬೇಕೆಂಬುದು ಈ ಪೃಥ್ವಿರಾಜನ ಕೊನೆಯ ಆಸೆ. ಬಾಚಿನ ನಿನ್ನ ಆಸೆ ಈಡೇರೋಕೆ ಈ ಜನ್ಮದಲ್ಲೇ ಸಾಧ್ಯ ಇಲ್ಲ ಕಣೋ. ಅದೆಷ್ಟು ಹೀಯಾಸೆ ಮಾತಾಡುವ ಗರತಿ ಹೆಣ್ಣಿಗೆ. ನಿನ್ನ ಬಾಯಿಂದ ಬರೋ ಈ ಅಸಹ್ಯ ಶಬ್ದಗಳ ದುರ್ಗಾ ಮಾತಿಗೆ ಕೇಳಿಸದೆ ಇರುವುದೇನು? ಕೇಳಿಸುತ್ತೆ ಕಣೋ. ಯಾವುದಾದ್ರೂ ಒಂದು ರೂಪದಲ್ಲಿ ಈ ಹೆಣ್ಣಿನ ಮಾನವನ ಕಾಪಾಡೋಕೆ ಕೊಟ್ಟೆ ಕಳಿಸ್ತಾನೆ ಕಣೋ ಅದನ್ನ ದೇವರು. ಎಕ್ಕಡೆ ಉಣ್ಣಾಡುವ ನಿನ್ನ ದೇವರು ಕಲ್ಲಲ್ಲಿ ಕಲ್ಲಾಗಿ ಕುಳಿತಿದ್ದಾನೆ ನಿನ್ನ ಕಲ್ಲು ದೇವರು. ಕಲ್ಲು ದೇವರುಗಳು ಬರುವ ಜಾಗ ಇದಲ್ಲ ಡಾರ್ಲಿಂಗ್. ಇಂಥ ಬಡ್ಡ ಬೆದರಿಕೆಗೆ ಹೆದರುವನು ನಾನಲ್ಲ. ಕಮಾನ್ ಮೈ ಡಾರ್ಲಿಂಗ್, ಕಮಾನ್. ಈಗಲೇ ಮುಗಿಯಿತು ನಿನ್ನ ಶೀಲದ ಅಂತಿಮ ಪಯಣ. ಹೇ ಮಿಸ್ಟರ್, ನಿಲ್ಲಿಸು ನಿನ್ನ ದುಶ್ಯಾಸನದ ಕೆಲಸವನ್ನು. ಅಂದು ಮಹಾತ್ಮ ಗಾಂಧಿ ಒಂಟಿಯನ್ನು ರಾತ್ರಿ ಹೊತ್ತು ತಿರುಗಿ ಬಂದರೆ ಅಂದೇ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು ಎಂದು ಹೇಳಿದ್ದ ಆ ಮಹಾತ್ಮ. ಬಟ್ ಇಂದು ನಿಮ್ಮಂತ ಬಿಲ್ಲಾಡಗಳು ಹುಟ್ಟುಕೊಂಡು ಗಾಂಧಿ ಕಂಡ ನವಭಾರತ ಕನಸನ್ನು ನುಚ್ಚು ನೂರು ಮಾಡುತ್ತಿದ್ದೀರಿ. ನಿಮ್ಮಂತ ಬಂಡರು ಸೇರಿ ಬಡ ಹೆಣ್ಣ ಮಕ್ಕಳ ಮಾನ ಕಾಪಾಡಲಿಕ್ಕೆ ಬಂದ ಬಡವರಾಸ್ಕಲ್
ಹಿತತತ್ವಗಳನ್ನು ಹಿಂಬಾಲಿಸುವುದಕ್ಕೆ ಈ ಕಲಿಯುಗದಲ್ಲಿ ಯಾರೂ ಇಲ್ಲ ಅಂದ ಮೇಲೆ ಸುಮ್ಮನೆ ಹೊರಟು ಹೋಗಲಿಲ್ಲ. ಇಲ್ಲ ಅಂದರೆ ಈ ಪೃಥ್ವಿರಾಜನನ್ನು ಎದರು ಹಾಕಿಕೊಳ್ಳುವುದು, ರಚ್ಚಿಗೆದ್ದ ಹಾವನ್ನು ಹಿಡಿಯುವುದು ಎರಡೂ ಒಂದೇ. ರಚ್ಚಿಗೆದ್ದ ಹಾವು ಲೇ ಪೃಥ್ವಿರಾಜ್, ರಚ್ಚಿಗೆದ್ದ ನಿಮ್ಮಂತಹ ವಿಷ ಸರ್ಪಗಳನ್ನು ಹಲ್ಲು ಕಿತ್ತು ಪುಂಗಿನಾದನಿಂದ ಆಟ ಆಡಿಸಬಲ್ಲ ಹಾವಾಡಿದ ನಾನು ಅಂದಾಗ ನ್ಯಾಯ ನೀತಿ ಧರ್ಮವನ್ನು ತುಳಿದು ಬಡವರ ಮೇಲೆ ಅಟ್ಟಹಾಸದಿಂದ ಮೆರೆಯುವ ನಿಮ್ಮಂತವರನ್ನು ಮೆಟ್ಟಿ ನಿಲ್ಲುವ ಗಂಡುಗಲಿ ಹುಟ್ಟಿ ಬಂದಿರುವನು ಈ ಕಲಿಯುಗದ ಕರ್ಣ. ಕಲಿಯುಗದ ಕರ್ಣ ಕಲಿಯುಗದ ಕರ್ಣ. ಅಂದು ಮಹಾಭಾರತದಲ್ಲಿ ಕೌರವರನ್ನು ಗೆಲ್ಲಿಸಿ ಕೊಡಲಾಗದ ಕರ್ಣ ಇಂದು ಈ ಪೃಥ್ವಿರಾಜನ ಸೇಡಿಗೆ ಸಿಲುಕಲೆಂದು ಸಿದ್ಧನಾಗಿಯೇ ಬಂದಿದೆ ಅಲ್ಲವೇ. ಈ ಪೃಥ್ವಿರಾಜನ ಸೇಡಿನ ಹೊಡೆದಕ್ಕೆ ಸಿಕ್ಕು ಸಾಯಬೇಡ, ಸುಮ್ಮನೆ ಹೊರಟು ಹೋಗಲೇನಿಲ್ಲ. ಸೇಡಿನ ಕಿಡಿ ಲೇ ಪೃಥ್ವಿರಾಜ್, ಬೆಂಕಿ ಬಿರುಗಾಳಿ ಬೀಸಿ ಭೂಮಿ ಆಕಾಶವೇ ಕಾರ್ಗತ್ತಲೆ ಬೋಳೆ ತೊಳೆದು ಕೋಲ್ ಮಿಂಚು ಸಿಡಿದು ಆರ್ಭಟಿಸಿ ಬಂದರು. ಹಠ ಬಿಡದ ನನ್ನ ಮನಸ್ಸಿನಲ್ಲಿ ಉದ್ಭವಿಸುತ್ತಿರುವ ಸೇಡಿನ ಕಿಡಿಗೆ ಸಿಕ್ಕು ಸಾಯಬೇಡ, ಸುಮ್ಮನೆ ಹೊರಟು ಹೋಗುವಿನಿಂದ. ಇದನ್ನರಜರೆ ಮಂಕನಂತೆ ವರ್ತಿಸಿದರೆ ಕ್ಷಣಾರ್ಥದಲ್ಲಿದೆಯೇನೋ ನನ್ನ ಹೆಣ. ಈ ಕರ್ಣನ ಕೈಯಲ್ಲಿ ಎಚ್ಚರ. ಲೇ ಕರ್ಣ, ಆಡಂಬರದ ಮಾತವನ್ನಾಡಿ ಅಡಿಪಾಯದಲ್ಲಿ ಸಿಕ್ಕ ಹಾಕಿಕೊಂಡ ಮೂರ್ಖನಾಗದಲ್ಲೇ, ಸುಮ್ಮನೆ ಹೊರಟು ಹೋಗಲೇ ಇಲ್ಲಿಂದ. ಈ ನನ್ನ ಕಾಮದ ಜ್ವಾಲೆಗೆ ಮತ್ತಷ್ಟು ಸೀಮೆಯನ್ನ ಸುರಿದರಲೇ ಮಗನ. ಈ ನನ್ನ ವಿರಹದಾಜ್ಞೆಯಿಂದ ಸುಟ್ಟುಕೊಂಡು ಬೀದಿ ನಾಯಿ ಹಾಗೆ ಮಾಡದೆ ಹೋದರೆ ನಾನು ಕಪಟ ಕರಸ್ಥಾನದ ಕಳನಾಯಕರ ಅಧಿಪತಿ ಪೃಥ್ವಿರಾಜನೇ ಅಲ್ಲ. ಹೋಗ್ಲೇ ಹೋಗು, ಮುಂದೆ ನೀವು ಮಾಡುತ್ತಿರುವ ಅನ್ಯಾಯ ಅಕ್ರಮಗಳಿಗೆ ಅಡ್ಡಗೋಡೆಯಾಗಿ ನಿಂತು ಕರ್ಮ ತುಂಬದ ಈ ಊರಿನಲ್ಲಿ ಮತ್ತೆ ಧರ್ಮ ತುಂಬುವ ಹಾಗೆ ಮಾಡದಿದ್ದರೆ ನಾನು ಕಲಿಯುಗದ ಕರ್ಣನೇ ಅಲ್ಲ. ನೋಡಿ, ದೇವರಾಗಿ ಬಂದು ಸಮಯಕ್ಕೆ ಸರಿಯಾಗಿ ನನ್ನ ಮಾನ ಪ್ರಾಣವನ್ನ ಉಳಿಸಿದ್ರಿ. ನಿಮ್ಮ ಉಪಕಾರ ನಾನು ಯಾವತ್ತೂ ಬರೆಯಲ್ಲ. ಸದಾ ಎಂದಮ್ಮ ಎಲ್ಲ ದೈವ ಸಂಕಲ್ಪ. ಯಾರಮ್ಮ ಅವನು ಇದೇ ಊರಿನಲ್ಲಿ MLA ಜಯರಾಜ್ ಅಂತ ಇದ್ದಾನೆ. ಅವನ ಬಲಗೈ ಬಂಟ ಆಪ್ತ ಸ್ನೇಹಿತ ಇವನು. ಈ ಪಾಪಿ ಹೇಗಂದ್ರೆ ಹಾದಿ ಬೀದಿಯಲ್ಲಿ ಹೋಗ್ಬೇಕಾದ್ರೆ ಯಾರಾದ್ರೂ ಒಂಟಿ ಹೆಣ್ಣು ಸಿಕ್ಕರೆ ಸಾಕು, ಅವನನ್ನ ಸುಮ್ಮನೆ ಬಿಡೋದೇ ಇಲ್ಲ. ಕಾಮದ ಕಣ್ಣು ಹಾಕಿ ಆ ಹೆಣ್ಣಿನ ಹೆಣ ಕೆಡವರೆಗೂ ಸುಮ್ಮನೆ ಬಿಡೋದಿಲ್ಲ ಆ ಪಾಪಿ. ಇವತ್ತು ನನ್ನ ದುರಾದೃಷ್ಟ ಅವನ ಕಣ್ಣಿಗೆ ಬಿದ್ಬಿಟ್ಟೆ. ಅಷ್ಟರಲ್ಲಿ ನೀವು ಬಂದ್ರಿ. ಜಯರಾಜ ಕಾಲಿಟ್ಟ ಪ್ರಥಮ ಹೆಜ್ಜೆಯಲ್ಲಿ ನನ್ನ ವಿರೋಧಿಗಳಾಗಿ ನನ್ನ ಜೊತೆ ಬಾಜಿ ಕಟ್ಟಿದ್ದರಲ್ಲೇ ನಿಮ್ಮನ್ನು ಕಾನೂನಿಗೆ ಒಪ್ಪಿಸದಿದ್ದರೆ ನಾನು ಸೇರಿಗಾಗಿ ಶ್ರೀಶಕ್ತ ಕಾರಣವೇ ಅಲ್ಲ. ಮಿಸ್ಟರ್, ಅಂದ ಹಾಗೆ ತಾವ್ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ತಾವ್ಯಾರು? ನೀವು ಇದೇ ಊರ್ನವ್ರ? ನಿಮ್ಮ ಹೆಸರೇನು? ಏನ್ ಕೆಲಸ ಮಾಡ್ತೀರಾ?
ನಾನು ಯಾರು ಯಾರೆಂದು ನನಗೆ ಗೊತ್ತಿಲ್ಲ ಮಾ, ನನಗೆ ಗೊತ್ತಿಲ್ಲ. ನಾನು ಯಾರೆಂದು ತಿಳಿಯಬೇಕಾದರೆ ಆಳ ಸಮುದ್ರದಲ್ಲಿ ಅಡಗಿ ಕುಳಿತಿರುವ ಸತ್ಯವನ್ನು ಬೆಚ್ಚೆಟ್ಟುವ ನಾನು ಯಾರೆಂಬುದನ್ನು ಈ ಸಮಾಜಕ್ಕೆ ಸಾರಿ ಹೇಳುವವರಿಗೆ ಸಮಾಧಾನ ಇಲ್ಲ, ಸಾರಿ ಹೇಳುವವರಿಗೆ ಸಮಾಧಾನ ಇಲ್ಲ. ಹೌದು, ತಾವ್ ಯಾರು? ತಮ್ಮ ಮಾತೆ ತುಂಬಾ ವಿಚಿತ್ರವಾಗಿದೆಯಲ್ಲ. ನಿಮ್ಮ ಹೆಸರು ಏನು? ನಿಮ್ಮ ಊರು ಯಾವುದು? ಇದೇ ಊರಿನವರ? ನಾನು ಯಾರೆಂದು ನಮಗೆ ಗೊತ್ತಿಲ್ಲಮ್ಮ, ನನಗೆ ಗೊತ್ತಿಲ್ಲ. ಅಯ್ಯೋ ದೇವ್ರಿ, ಅದೇನೇ ಇರ್ಲಿ, ನಿನ್ನಿಂದ ತುಂಬಾ ಉಪಕಾರವಾಯ್ತಪ್ಪ. ಆ ದೇವ್ರು 100 ಕಾಲ ನಿನ್ನ ಸುಖವಾಗಿಟ್ಟಿರ್ಲಿ. ನಾನು ಬರ್ತೀನಿ. ಹೋಗಿ ಬಾರಮ್ಮ, ಹೋಗಿ ಬಾ. ಹೌದು, ವ್ಯರ್ಥ ಸಮಯ ಉಪಯೋಗಿಸಿಕೊಂಡು ಸಾರ್ಥಕ ವಿಚಾರ ಸಮಯ ನೋಡಿ ಸಮಾಜದ ಮುಂದೆ ಸಾರಿ ಹೇಳುವವರಿಗೂ ಸಮಾಧಾನವಿಲ್ಲ. ಲೇ ಜಯರಾಜ,